टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಯಾವ ರಸ್ತೆಗೆ ಹೋದ್ರೂ ಕೂಡ ಕಸ ಗಬ್ಬು ವಾಸನೆ, ಎಲ್ಲಿ ನೋಡಿದ್ರೂ ಕೂಡ ಕಸದ ರಾಶಿ ರಾರಾಜಿಸುತ್ತೆ. ಇಡೀ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗಿ ಬದಲಾಗ್ತಿದೆಯಾ? ಇಷ್ಟಕ್ಕೂ ಕಸದ ಸಮಸ್ಯೆ ಸೃಷ್ಟಿಯಾಗಿರೋದು ಯಾಕೆ? ಒಂದ್ ಕಡೆ ಕಸ, ಮತ್ತೊಂದ್ ಕಡೆ ಸರ್ಕಾರ ಕಸಕ್ಕೂ ಕೂಡ ಟ್ಯಾಕ್ಸ್ ಅಂತಿರೋದು ಯಾಕೆ? ಬನ್ನಿ ನೋಡೋಣ. ರಸ್ತೆ ರಸ್ತೆಯಲ್ಲೂ ಕಸ, ಗಲ್ಲಿ ಗಲ್ಲಿಯಲ್ಲೂ ವಾಸನೆ. ಎಲ್ಲೆಂದರಲ್ಲಿ ಕಸದ ಗಾಡಿಗಳು ಲೋಡ್ ಗಟ್ಟಲೆ ಕಸವನ್ನ ಹೊತ್ತು ಸಾಲುಗಟ್ಟಿ ನಿಂತಿವೆ. ಬ್ರ್ಯಾಂಡ್ ಬೆಂಗಳೂರಿನ ದುಸ್ಥಿತಿ ಇದು. ಮಿಟ್ಗಾನಹಳ್ಳಿಯಲ್ಲಿ ಕಸ ಡಂಪಿಂಗ್ ಬಂದ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗಾರ್ಬೇಜ್ ಪ್ರಾಬ್ಲಮ್. ಮೆಟ್ರೋ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಕಣ್ಣೂರು ಬಳಿಯ ಮಿಟ್ಗಾನ ಕ್ವಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಸ ಸುರಿಯಲಾಗ್ತಾ ಇದೆ ಅಂತ ಸ್ಥಳೀಯರು ಬಿಬಿಎಂಪಿ ವಾಹನಗಳಿಗೆ ಅಡ್ಡಗಾಲಾಕಿದ್ದಾರೆ. ಪರಿಣಾಮ ನಗರದಲ್ಲಿನ ಕಸ ವಿಲೇವಾರಿಗೆ ದೊಡ್ಡ ಸಮಸ್ಯೆ ಶುರುವಾಗಿದೆ. ಏರಿಯಾಗಳಲ್ಲಿ ಕಸ ಎತ್ತದೆ, ರಸ್ತೆ ರಸ್ತೆಯಲ್ಲೂ ಕಸ ರಾರಾಜಿಸ್ತಾ ಇದೆ. ಮತ್ತೊಂದ್ ಕಡೆ ತುಂಬಿರುವ ಆಟೋ, ಲಾರಿ, ಟ್ರಕ್ಗಳು ರಸ್ತೆಯಲ್ಲೇ ನಿಂತಿವೆ. ಕೆಆರ್ ಮಾರ್ಕೆಟ್ನಲ್ಲಿನ ಈ ದೃಶ್ಯ ನಗರದಲ್ಲಿನ ಕಸದ ಸಮಸ್ಯೆಗೆ ಸಾಕ್ಷ್ಯ ಹೇಳ್ತಾ ಇದೆ. ಇತ್ತ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಗಳ ವಿರುದ್ಧ ಸಿಟಿ ಮಂದಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಕಸ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ರೋಗಗಳು ಒಂದು ರಾಶಿ ರೋಗ. ಅರ್ಧ ರಸ್ತೆಗೆ ಬಂದಿದೆ, ಅರ್ಧ ರಸ್ತೆಗೆ ಬಂದು ತುಂಬೋಗಿದೆ. ಆಮೇಲೆ ಗೊತ್ತಾ, ಟ್ರಾನ್ಸ್ಪೋರ್ಟ್ ನೋಡಿ, ಗಾಡಿಗಳು ಏಕ ಲೈನ್ ಹಾಕೊಂಡಿರ್ತಾರೆ, ಬೆಳಗಿನಿಂದ ರಾತ್ರಿವರೆಗೂ ಹಾಕೊಂಡಿರ್ತಾರೆ. ಇಡೀ ರೋಡ್ ಬ್ಲಾಕ್ ಆಗ್ತದೆಲ್ಲ. ಎಷ್ಟು ಸಲ ಹೇಳಿದ್ರು ಒಬ್ರು ಬಂದು ಸ್ಪಂದಿಸೋದೇ ಇಲ್ಲ ಇಲ್ಲಿ. ಇನ್ನು ಕಣ್ಣೂರು ಬಳಿಯ ಮಿಟ್ಗಾನಹಳ್ಳಿಯಲ್ಲಿ ಕಸದ ಡಂಪಿಂಗ್ ಹೆಚ್ಚಾಗಿದ್ದು ಮಾಲಿನ್ಯ ಮಿತಿ ಮೀರಿದೆ. ಗರಿಷ್ಠ ಹಂತ ತಲುಪಿ ವಾತಾವರಣ ಹದಗೆಟ್ಟಿದ್ರು ಪಾಲಿಕೆ ಮಾತ್ರ ಇನ್ನೂ ಕಸ ಸುರಿಯೋದನ್ನ ಮುಂದುವರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಕುಂಠಿತ ಆಗಿದೆ. ಎಲ್ಲೆಂದರಲ್ಲಿ ಕಸ ಬಿಸಾಡಿ ಅದನ್ನ ತೆಗೆಯದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುತ್ತಾ ಮುಂದುವರಿದಿದೆ. 600 ಕೋಟಿ ಹಣದ ಟಾರ್ಗೆಟ್, ಕಸದಿಂದಲೇ ಕಾಸು. ಬೆಂಗಳೂರು ಜನರ ಮೇಲೆ ಬೀಳುತ್ತಾ ಕಸದ ತೆರಿಗೆ. ಕಸ ವಿಲೇವಾರಿ ಮಾಡೋದಕ್ಕೆ ಆಗದ ಪಾಲಿಕೆ ವಿರುದ್ಧ ಆಕ್ರೋಶ ಒಂದ್ ಕಡೆಯಾದ್ರೆ, ಮತ್ತೊಂದ್ ಕಡೆ ಕಸಕ್ಕೆ ತೆರಿಗೆ ವಿಧಿಸೋದಕ್ಕೆ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮುಂದಾಗಿದೆ. ಮನೆ ಮನೆಗೂ 10 ರೂಪಾಯಿಯಿಂದ ಗರಿಷ್ಠ 400 ರೂಪಾಯಿವರೆಗೂ ಮಾಸಿಕ ತೆರಿಗೆ ವಿಧಿಸಿ ವಾರ್ಷಿಕ 600 ಕೋಟಿ ರೂಪಾಯಿ ಗಳಿಸುವ ಗುರಿ ಇಟ್ಕೊಂಡಿದೆ. ಆದ್ರೆ ಇರೋ ಅನುದಾನವನ್ನೇ ಸರಿಯಾಗಿ ಬಳಸ್ಕೊಳ್ಳದೆ ಕಸ ಸಂಗ್ರಹಣೆ, ವಿಲೇವಾರಿ ಮಾಡದೆ ಈಗ ಆಲ್ರೆಡಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಇದೆಂತ ಹೊರೆ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.